ನಮಸ್ಕಾರ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ದೂರದಿಂದ ನೋಡಿದರೆ ಮಲ್ಲಿಗೆ ಮೊಗ್ಗಿನ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲಿ ನೋಡಿದರೂ ನಿಂಬೆಹಣ್ಣಿಂದು ಹೂಗಳು ಕಚ್ಚಿದೆ. 6 ವರ್ಷ ಆಯಿತು. 6 ವರ್ಷ ಆದಮೇಲೆ ಇದು ಸೀಡ್ಸಿಂದ ಬಂದಿರುವಂಥದ್ದು. ಕಾಯಿ ಹೇಗೆ ಬರುತ್ತೆ ಅಂತ ನೋಡಬೇಕು. ನೋಡಿ, ಇದು ಈ ಸೈಜ್ ಕಾಯಿ ಆಗಿದೆ. ಮತ್ತು ಇಲ್ಲೂ ಕೂಡ 2 ಕಾಯಿ ಬಂದಿದೆ. ನೋಡೋಣ ಹೇಗೆ ಅಂತೇಳಿ, ಬರುತ್ತೆ ಅಂತ, ಹುಳಿ ಇರುತ್ತಾ ಅಥವಾ ಹೇಗೆ ಅಂತ ಗೊತ್ತಿಲ್ಲ. ಸೀಡ್ಸಿಂದ ಬಂದಿರೋದು ಇದು. ನೋಡಿ, ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ಅಂತ ನೋಡಿ. ಎಲ್ಲ ಕ್ಲೀನ್ ಮಾಡಿದೆ, ಗೊಬ್ಬರ ಎಲ್ಲ ಹಾಕಿ ನಾಳೆ ಆಲ್ರೆಡಿ ಎಷ್ಟು ಹುಲ್ಗಳು ಬೆಳ್ಕೊಂಡು ನಿಂತಿರುತ್ತೆ. ಗೊಬ್ಬರ ಹಾಕಂಗಿಲ್ಲ. ನಾವು ಗಿಡ ಬೆಳೀಲಿ ಅಂತ ಗೊಬ್ಬರ ಹಾಕಿದ್ರೆ ಬರೇ ಹುಲ್ಲೇ ಬೆಳೆದಿರುತ್ತೆ. ಮತ್ತು ಇಲ್ಲೂ ಕೂಡ ಮೊಗ್ಗಾಗಿದೆ. ಎಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇಲ್ಲಿ ನೋಡಿ, ಬಟನ್ ರೋಸ್ ಇದು. ಮತ್ತು ಮೊಗ್ಗುಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ. ಗೊಬ್ಬರ ಎಲ್ಲ ಹಾಕಿ ಎಲ್ಲ ಕಂಪ್ಲೀಟಾಗಿ ಪ್ರೂನಿಂಗ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗುರು ಬಂದು ಎಲ್ಲ ಕಡೆನೂ ಈ ರೀತಿಯಾಗಿ ಮೊಗ್ಗುಗಳಾಗಿದೆ ನೋಡಿ. ಕಾಣಿಸ್ತಿದೆಯಲ್ಲ ನೋಡಿ. ಮತ್ತು ಇಲ್ಲಿ ಇವತ್ತು ಇಷ್ಟು ಹೂವನ್ನು ತೆಕ್ಕೊತೀನಿ. ಮತ್ತು ಹಾಗೆ ಸ್ವಲ್ಪ ಕಟ್ ಮಾಡಿಬಿಡ್ತೀನಿ. ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತೇಳಿ. ಎರಡು ಕಲರು, ಆಫ್ ಮಿಲ್ಕ್ ವೈಟ್ ಇದೆ. ಇಲ್ಲೂ ಕೂಡ ದಾಸವಾಳ ಹೂವಾಗಿದೆ. ಮತ್ತು ಸೇವಂತಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ, ಇನ್ನು ಸ್ವಲ್ಪ ಉಳಿದಿದೆ. ಅಲ್ಲೇ ಎಲ್ಲ ಹೂ ಬರ್ತಾ ಇದೆ. ಇದು ನೋಡಿ, ತೆಕ್ಕೊಳ್ಳೆ ಎಲ್ಲ ಹಾಳಾದಂಗೆ ಆಗ್ಬಿಟ್ಟಿದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಹಂಗಾಗ್ಬಿಟ್ಟಿದೆ ನೋಡಿ. ಎಷ್ಟು ಹೂಗಳು ಸಿಕ್ಕಿದೆ ನೋಡಿ. ಸಾರಿ, ಮರ್ತಿದ್ದೆ, ಇಲ್ಲೂ ಹೂವು ಇದೆ, ಅದನ್ನು ಹಾರ್ವೆಸ್ಟ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಕಲರ್ಸು.
ಫೈನಲಿ ಇಷ್ಟು ಹೂವುಗಳು ಸಿಕ್ಕಿದೆ. ಬನ್ನಿ ನೋಡೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹೈಪ್ ಅಂತ ಇರುತ್ತೆ, ಹಾಗೆ ಹೈಪ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.